सीएचसी में मजीद 3 डॉक्टर्स की फौरी तैनाती का मुतालबा। दावनगेरे खरीबी देहात के रिहायशियों की शिकायत पर कार्रवाई करते हुए समाजी कारकुन जुमा और वेलफेयर पार्टी के अरकान ने आज करेबिलची कम्युनिटी हेल्थ सेंटर सीएचसी का दौरा किया और मरीजों को दरपेश मसाइल के हवाले से इंचार्ज डॉक्टर से तफसीली बातचीत की। इस मौके पर मालूम हुआ कि मरकज़ में इस वक्त सिर्फ एक डॉक्टर तैनात है, जबकि मरीजों की बड़ी तादाद के पेश नज़र मज़ीद 3 डॉक्टरों की फौरी ज़रूरत है। समाजी कारकुन शहबाज खान ने इंचार्ज डॉक्टर पर जोर दिया कि वो सरकारी तरीक़ेकार के मुताबिक आला हुक्काम से रब्ता करके खाली आसामियों पर डॉक्टरों की तैनाती के अमल को तेज़ करवाएं। शहबाज खान ने महकमा सेहत के मुतल्लक़ा हुक्काम और हुकूमत से भी मुतालबा किया कि करेबिलची सीएचसी में फौरी तौर पर मज़ीद 3 डॉक्टर्स की तैनाती की जाए। इन्होंने कहा कि ये मरकज़ चनगिरी तालुका के तकरीबन 10 से 12 खरीबी देहात के मरीज़ों को तिबी सहूलियात फराहम करता है, जिसके लिए कम से कम 4 से 5 डॉक्टर्स का अमला ज़रूरी है। इन्होंने बताया कि माजी में मरकज़ में तैनात एक माहिर अमराज निस्वान यानी गायनोकोलॉजिस्ट का तबादला कर दिया गया, जबकि दीगर डॉक्टर रिटायर हो चुके हैं। इसके नतीजे में इलाके के मरीज़ों को शदीद मुश्किलात का सामना है और एक ही डॉक्टर के लिए इतनी बड़ी तादाद में मरीज़ों को मुनासिब तिबी मुआयना और इलाज फराहम करना इंतहाई मुश्किल हो गया है। समुदाय केंद्र चीफ डॉक्टर MBBS ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟರ್ ನಾನು ಇವತ್ತು ಈ ಆಸ್ಪತ್ರೆಗೆ ಭೇಟಿ ಮಾಡೋ ಉದ್ದೇಶ ಅಂದರೆ ಭಾಳಷ್ಟು ರೋಗಿಗಳ ಕಂಪ್ಲೇಂಟ್ ಇದೆ. ಯಾಕಂದರೆ ಇಲ್ಲಿ ತುಂಬ ಬೆಳಗ್ಗೆ 10:30 11 ಗಂಟೆಗೆ ರೋಗಿಗಳು ಇಲ್ಲಿ ನೂರಾರು ರೋಗಿಗಳು 10 ರಿಂದ 12 ಗ್ರಾಮಕ್ಕೆ ಬರ್ತಾರೆ. ಒಂದು ಡಾಕ್ಟರ್ ಇದೆ, ಅದು ಸಾಕಾಗ್ತಾ ಇಲ್ಲ. ಯಾಕಂದರೆ ತುಂಬ ಇಲ್ಲಿ ರೋಗಿಗಳ ಸಂಖ್ಯೆ ಭಾಳಷ್ಟು ಇದೆ. ಅದಕ್ಕೋಸ್ಕರ ಒಬ್ಬರು ಡಾಕ್ಟರಿಂದ ಈ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಎಲ್ಲ ಕೆರೆಬೆಳಚಿ ಸಾರ್ವಜನಿಕರಿಗೆ ಮತ್ತು ರೋಗಿಗಳ ಪರವಾಗಿ ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒತ್ತಾಯಿಸಿದರೆ ದಯಮಾಡಿ ಇನ್ನೂ 3 ಪೋಸ್ಟ್ ಇಲ್ಲಿ 3 ಡಾಕ್ಟರ್ ಪೋಸ್ಟ್ ಖಾಲಿ ಇದೆ. ದಯವಿಟ್ಟು ಬೇಗನೆ ಈ 4 ಪೋಸ್ಟ್ಗಳು ಭರ್ತಿ ಮಾಡಬೇಕು ಮತ್ತು ಫಿಲಪ್ ಮಾಡಬೇಕು ಎಂದು ನಾನು ತಮ್ಮವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ಈಗ ನಿಮ್ಮ ಮಾಹಿತಿ ಬರಬೇಕು. ಈಗ ಈ 3 ಪೋಸ್ಟ್ ಯಾವ ಸಮಯದಲ್ಲಿ ಯಾವ ಡೇಟ್ನಲ್ಲಿ ಇದೆ ಸರ್? ಇನ್ಫಾರ್ಮೇಷನ್ ಬೇಕಾ? ನಾವು ಗೌರ್ಮೆಂಟ್ ಕೇಳಿದ್ರೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಸದ್ಯದಲ್ಲೇ ಅದನ್ನ ಚೀಟಿ ನನ್ನಿಂದ ಒಂದು 3 ಫೋನ್ ಬಂದಿದೆ. ಇಲ್ಲಿ ನಮ್ಮ ಎಲ್ಲ ತಂಡ ಸೋಮಲಾಪುರ ಹೊರಗಳಿಂದ ಏನು ಬೆಳಿಗ್ಗೆ ಅಂದರೆ ನೂರಾರು ಪೇಷಂಟ್ ಇರ್ತಾರೆ. ಒಬ್ಬರು ಡಾಕ್ಟರ್ ಸಾಧ್ಯ ಆಗ್ತಿಲ್ಲ. ನೀವು ಏನು ಮಾಡಬೇಕು? ಭಾಳ ತೊಂದರೆ ಆಗ್ತಾಯಿದೆ. ಇವೇನು ಸರ್ಕಾರಕ್ಕೆ ಒತ್ತಾಯಿಸಿ ಅಧಿಕಾರಿಗಳ ಹತ್ರ ಹೋಗಿ ಅಂತ ನಮ್ಮಲ್ಲೇ ಒತ್ತಾಯಿಸ್ತಾರೆ. ನಾವು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಅದು ಸರ್ಕಾರದಲ್ಲಿ ಎಲ್ಲರೂ ಕೂಡ ಒಂದು ನೋಟಿಫಿಕೇಶನ್ ಮಾಡಿ ಅದು ಫಿಲಪ್ ಮಾಡಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬಹುಶಃ ಸದ್ಯದಲ್ಲಿ ಆಗಬೇಕು. ಮತ್ತು ಇವಾಗ ವಾತಾವರಣ ಕೂಡ ತುಂಬ ಜ್ವರದ ಘಟನೆಗಳು ಜಾಸ್ತಿ ಇರೋದ್ರಿಂದ ಪೇಷಂಟ್ ಲೋಡ್ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ಉತ್ತಮವಾದ ಚಿಕಿತ್ಸೆ ನೀಡ್ತಾ ಇದ್ವಿ. ಬಟ್ ಅದು ನಮ್ಮಲ್ಲಿ ಇರೋವಂಥ ಡಾಕ್ಟರ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಮತ್ತು ಒಬ್ಬರು ವೈದ್ಯರು ನಿವೃತ್ತಿ ಹೊಂದಿದ್ದಾರೆ. ಸೊ ಮಾಹಿತಿ ನೀಡಿದ್ದೀವಿ. ಬಟ್ ಎಲ್ಲದಕ್ಕೂ ಒಂದು ನೋಟಿಫಿಕೇಶನ್ ಮಾಡಿ ಕಾಲ್ಫರ್ ಮಾಡಿ ಅದನ್ನು ತುಂಬಬೇಕು ಅಂದರೆ ಸಹಜವಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸದ್ಯದಲ್ಲೇ ಅದು ನೇಮಕ ಆಗ್ತಾರೆ ಅಂತ ನಮಗೆ ಸರ್. ನಮ್ಮ ಬೇಡಿಕೆ ಏನಂದರೆ ಆದಷ್ಟು ಬೇಗ, ಎಷ್ಟು ಜಲ್ದಿ ಆಗ್ತಷ್ಟು ಬೇಗ ನೀವು ಒತ್ತಡ ಹಾಕಿ, ಮೇಲೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಈ ಖಾಲಿ ಪೋಸ್ಟ್ ಎಲ್ಲ ಭರ್ತಿ ಮಾಡಿ ಎಲ್ಲ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ನಾನು ಇಲ್ಲ. ಖಂಡಿತ ಇಚ್ಛಾಶಕ್ತಿ ಎಲ್ಲರಿಗೂ ಇದೆ. ನಮ್ಮಿಂದಲೂ ಕೂಡ ನಮ್ಮ ಮೇಲಧಿಕಾರಿಗಳು ಮಾಹಿತಿ ತೊಗೊಂಡಿದ್ದಾರೆ. ನೀವು ನಿಮಗೆಲ್ಲ ತಿಳಿದಂತೆ ಎಲ್ಲರೂ ಏನೇ ಮಾಡಬೇಕಲ್ಲ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ಸದ್ಯದಲ್ಲಿ ಅದು ನೋಟಿಫಿಕೇಶನ್ ಕಾಲ್ಫರ್ ಮಾಡಿ ಆ ಜಾಗವನ್ನು ತುಂಬಿಸುವಂಥ ಕೆಲಸನ ನಮ್ಮ ಮೇಲಧಿಕಾರಿಗಳು ಮಾಡ್ತಾರೆ ಅಂದ್ಕೊಳ್ಳಿ.